ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನಟ ಪ್ರಥಮ್ ಕೊಲೆಗೆ ದರ್ಶನ್ ಅಭಿಮಾನಿ ರಕ್ಷಕ್ ಬುಲೆಟ್ ಪ್ರಯತ್ನ ಪಟ್ಟಿದ್ನ. ವೈರಲ್ ಆಡಿಯೋ ಬಗ್ಗೆ ನಟ ಪ್ರಥಮ್ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನನ್ನ ಚಿಕ್ಕಬಳ್ಳಾಪುರದ ಮಾರಿಯಮ್ಮ ದೇವಸ್ಥಾನ ಕರ್ಕೊಂಡು ಹೋಗಿದ್ರು, ಪ್ರೋಗ್ರಾಮ್ ಇದೆ ಬಾರಯ್ಯ ಅಂತ ಕರ್ಕೊಂಡು ಹೋಗಿದ್ರು. ಆದ್ರೆ ಹೋಗಿ ನಿಂತ ಕೂಡಲೇ ನನಗೆ ಡ್ರ್ಯಾಗನ್ ತೋರಿಸಿದ್ರು, ವೆಪನ್ ತೋರಿಸಿ ನನ್ನನ್ನು ಭಯಪಡಿಸಿದ್ರು. ಲಾಯರ್ ಜಗದೀಶ್ ಮಾಡಿದ ಕೆಲಸದ ಬಗ್ಗೆಯೂ ಪ್ರಥಮ ಅಸಮಾಧಾನ. 4 ದಿನಗಳ ಹಿಂದೆ ಈ ಘಟನೆ ನಡೆದಿರೋದು ನಿಜ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಉಳಿದವರು ಫಾಲೋ ಮಾಡಿದ್ರು ನಮ್ಮ ಸುದ್ದಿಯನ್ನ. ಈಗ ನಮ್ಮ ಸುದ್ದಿ ಬ್ರೇಕ್ ಆಗ್ತಾ ಇದ್ದ ಹಾಗೆ ಪ್ರಥಮ್ ರಿಯಾಕ್ಟ್ ಮಾಡಿದ್ದಾರೆ. ನಂಬಿಕೆ ಇಟ್ಟು ಮಾತಾಡಿದಾಗ ಅದನ್ನ ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಒಂದು ಮಾತನ್ನ ಹೇಳಲೇಬೇಕು. ಅಪರಾಧ ಒಂದು ನಡೆದಿದೆ, ಅಪರಾಧ ಒಂದಕ್ಕೆ ಸಾಕ್ಷಿಯಾಗಿದ್ದಾಗ, ಅಪರಾಧವನ್ನ ಕಣ್ಣಿಂದ ಕಂಡ ನಂತರ ಆ ಅಪರಾಧವನ್ನ ಮುಚ್ಚಿಡೋದು ಕೂಡ ಅಪರಾಧ. ಸಣ್ಣ ಕಾಮನ್ ಸೆನ್ಸ್ ಬೇಡ. ಪ್ರಥಮ್, ಆ ಒಳ್ಳೆ ಹುಡುಗ ಪ್ರಥಮ್ರ ಅಧಿಕೃತ ಖಾತೆಯಲ್ಲಿ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದನ್ನ ರಿವೀಲ್ ಮಾಡ್ತಾ ಇದ್ದೀವಿ. 4 ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ನಿಜ. ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ, ಜಗದೀಶ್ ರವರು ಫೋನ್ ಮಾಡುತ್ತಲೇ ಇದ್ರು ಅಂತ ಮಾತಾಡಿದೆ. ಅದನ್ನು ರೆಕಾರ್ಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾಗಿರಲಿಲ್ಲ, ಆದರೂ ಹಾಕ್ಕೊಂಡ್ರು. ನಾನು ಅವ್ರ ಜೊತೆ ಹೇಳ್ಕೊಂಡಿದ್ದೆ, ಹಾಕಬೇಡಯ್ಯ, 1-2 ದಿನ ನಾನೇ ಕೇಸ್ ಕೊಟ್ಟಿದ್ದೀನಿ, ಆ್ಯಕ್ಷನ್ ತಗೋತಾರಂತೆ, ಸುಮ್ಮನಿದ್ದು ಬಿಡು ಅಂತ ಹೇಳಿದ್ದೆ. ಆದರೆ ನಾನು ಮಾತು ಕೇಳದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಕೇಕ್ ಸೇಲ್ ಆಗ್ದಂಗೆ ಸೇಲ್ ಮಾಡ್ತವ್ರೆ ಅವರ ಆಡಿಯೋವನ್ನು, ಅರ್ಥಾತ್ ನನ್ನ ಜೊತೆ ಮಾತನಾಡಿದ ಸಂಭಾಷಣೆಯನ್ನು. ಸೊ ನಾನು ಬೇಡ ಅಂತ ಹೇಳಿದ್ದೆ, ಆದರೂ ಕೂಡ ಅವರು ಹಾಕಿದ್ದಾರೆ ಅಂತ ಹೇಳಿ. ನೋಡಯ್ಯ, ಅಪರಾಧ ಒಂದು ಸಂಭವಿಸಿದೆ. ಅಲ್ಲಿ ನೀವು ಸಂತ್ರಸ್ತ ಸ್ಥಾನದಲ್ಲಿದ್ದೀರಿ. ಆ ಅಪರಾಧದ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ತಾನೆ. ಕಂಪ್ಲೇಂಟ್ ಕೊಟ್ಟಿದ್ದೀರೇನು? ಜಗದೀಶ್ ಜೊತೆ ನೀವು ಸ್ನೇಹಿತ ಅನ್ನೋ ಕಾರಣಕ್ಕೋಸ್ಕರ ಹಂಚ್ಕೊಂಡ್ರಿ ಈ ವಿಚಾರವನ್ನ. ಅವರೊಬ್ಬರು ಅಡ್ವೊಕೇಟ್ ಆಗಿ, ಲಾಯರ್ ಆಗಿ ಈ ವಿಚಾರವನ್ನ ಮಾಧ್ಯಮದ ಗಮನಕ್ಕೆ ತಂದಿರಬಹುದು. ಅದರಲ್ಲಿ ತಪ್ಪೇನಿದೆ? ಡ್ರ್ಯಾಗನ್ ತೋರಿಸಿದ್ದು ಬುಲೆಟ್ ರಕ್ಷಕ್ ಬುಲೆಟೋ ಮತ್ತೊಬ್ಬನೋ ಮಗದೊಬ್ಬನೋ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನ? ನಿಮ್ಮನ್ನು ಭಯಪಡಿಸಿದ್ದು ನಿಜಾನ? ಕಾನೂನಿನ ದೃಷ್ಟಿಗೆ ಯಾರ ಅಪರಾಧವೂ ಅಪರಾಧವೇ. ಇಲ್ಲಿ ಕ್ಷಮೆ ಕೊಡುವಂತಹ ಪ್ರಯತ್ನಗಳು ಯಾರಿಂದಲೂ ಆಗಕೂಡದು. ಸೊ ಪ್ರಥಮ ರಿಯಾಕ್ಟ್ ಇದು. ಫ್ರೀಡಂ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಪ್ರಥಮ ತನ್ನ ಅಧಿಕೃತ ಖಾತೆಯಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.